ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ ಪೆದ್ದನ್ ಮಗನೇ, ಅದೇಳ ನಾಟಕ ಮಾಡ್ತಾ ಇದ್ದೀರಾ? ಲೇ ಸೋಮ, ಬೇಗ ಬರಲ್ಲ. ಏಯ್ ಸೋಮ, ಏನಣ್ಣ ಕೂಗ್ತಿದ್ಯಾ? ಎದ್ದೇಳ್ತಾರಲ್ಲ, ಸತ್ಗಿ ಹೋಗ್ಬಿಟ್ರ ನೋಡ್ಲಾ? ಮುಗಿಸ್ಬಿಟ್ಟ, ಕೊಂದ್ಬಿಟ್ಟ, ಮುಗೀತು, ನಮ್ಮ ಕತೆ ಮುಗೀತು. ಅಲ್ಲಿ ಹತ್ತಿಗೆ ಕೊಬ್ಬರಿ ತುರಿತಾವಳೆ. ಸಾಧ್ಯ ಆದರೆ ಆ ಕೊಬ್ಬರಿನ ತುಂಬ್ಕೊಂಡು ಅದೇ ಚಿಪ್ನ ನಾವಿಬ್ರು ಹಿಡ್ಕೊಂಡು ಹೋಗಮ್ಮ, ನಡಿ. ಸಂಕಿರ್ಲ, ಮುಡಿಯಿಂದ ಇರೋ ನಸ ಅಡಿವರೆಗೆ ಇಳಿದು ಬಿಟ್ಟದೆ. ಹೋಗ್ಬೇಡ, ಉಸಿರಾಡ್ತಾ ಇರೋ ನೋಡ್ಲಾ ನೋಡ್ಲಾ. ಬಂದ್ಬಿಡು. ಅವ್ರು ಸತ್ತಿರೋದಕ್ಕೂ ನಾನು ಅವ್ರನ್ನ ಮುಟ್ಟಿ ನನ್ನ ಫಿಂಗರ್ ಪ್ರಿಂಟ್ ಹಾಕಿ ನಾನೇ ಹೋಗ್ತೀನಿ ಜೈಲಿಗೆ. ಲೇ ಯಾಕ್ಲ ಹಿಂಗಾಡಿಯೇ? ಇವ್ರನ್ನ ಕತ್ಲೆ ಕೋಣ ಕೂಡಾಗೋದಕ್ಕೆ ಕಾರಣ ನೀನೇ ಅಲ್ವೇ? ತಪ್ಪು ತಪ್ಪು ತಪ್ಪು. ದೇವಸ್ಥಾನದಿಂದ ಅವ್ರನ್ನ ಕರ್ಕೊಂಬಂದಿದ್ದು ನಾನು. ಅವ್ರಿಗೆ ಅನ್ನ ನೀರು ಕೊಡದೆ ಕೂಡಾಕ ಕೇಳಿದ್ದು ನೀನು. ಅವ್ರೇನಾರ ಸತ್ರೆ ಕಾರಣ ನೀನೇ. ಲೇ ಏನೋ ಕೋಪದಾಗ ಹಂಗೆ ಹೇಳದ್ನಪ್ಪ, ಹಂಗಂತ ನನ್ನ ಮೇಲೆ ಹಾಕ್ತೀಯ? ಇದೊಳ್ಳೆ ಕತೆ ತಲೆ. ಯಾರು ನನ್ನ ಮಗನಿಗೆ ಗೊತ್ತಿತ್ಲ? ನಾನು ಹಾಲು ಕುಡಿದ್ಮೇಕೆಯ, ನೀ ಹಾಲು ಕುಡಿದ್ರು ಗೆತ್ತಿಗಿಟ್ಕೋ. ಅಪ್ಪ ಸ್ವಾಮಿ, ನೀನು ಬೇಕಿದ್ರೆ ಗಿಣ್ಣಾಲೇ ತಂದ್ಕೊಡ್ತೀನಿ, ಬೇಯಿಸ್ಕೊಂಡು ತಿನ್ನು. ಆದರೆ ಈ ಮ್ಯಾಟ್ರಿಗೆ ನನ್ನ ಎಳಿಬೇಡ. ಅಣ್ಣ ಜೈಲು. ಉಸಿರಾಡ್ತಾನ ಇಲ್ಲ ನೋಡ್ಲಾ ಅಂದ್ರೆ ನನಗೆ ಕತೆ ಹೊಡಿತೀಯಲ್ಲ? ಅಣ್ಣ, ಸ್ವಲ್ಪ ದಿನ ಆದ್ಮೇಲೆ ಪಾರ್ವತಿ ನನಗೆ ಸಿಗ್ತಾಳೆ. ನಾನು ಅವಳು ಎಲ್ಲ ದೂರ ಹೋಗ್ಬಿಟ್ಟಿರ್ತೀವಿ. ಸಾಯ ಗಂಟ ಅವಳ ಮಣ್ಣಲ್ಲೇ ಇರ್ತೀನಿ. ನಿಂದ ಅಮ್ಮಯ್ಯ ಅಂತೀನಿ. ಈ ಮ್ಯಾಟ್ರಲ್ಲಿ ನನ್ನ ಸಿಗಾಕ್ಬೇಡ ಕಣಣ್ಣ. ಮಡ್ಲು ಬೇಕಿಲ್ಲ? ಲೇ ಹೆಣ್ಣು ಪ್ರೀತಿಯಿಂದ ಅರಳಿದ್ರೆ ತಾವ್ರೆ, ಒತ್ತಾಯದಿಂದ ಅರಳಿದ್ರೆ ಕ್ಯಾಬ್ರೆ. ಪ್ರೀತಿ ಇದ್ರೆ ಮಡ್ಲು, ಇಲ್ಲ ಅಂದ್ರೆ ಸಿಡ್ಲು ಕಲ. ಅರ್ಥ ಮಾಡ್ಕೋ. ಇಲ್ಲವರು ಸತ್ ಬಿದ್ದವರ ಇಲ್ವ ಅಂತ ನೋಡೋದು ಬಿಟ್ಬಿಟ್ಟು ನೀತಿ ಪಾಠ ಹೇಳ್ತೀಯಲ್ಲಣ್ಣ. ಮೊದಲು ಅವ್ರು ಬದುಕೋರ ಉಸಿರು ನಿಂತು ಹೋಗೈತಾ ನೋಡು. ಉಸಿರಾಡ್ತಾರ ಕಳ್ಳ, ಉಸಿರಾಡ್ತಾವ್ರೆ. ಹೋಗ್ಲ, ನೀರು ತಗೊಂಬೋಗ್ಲ. ಆಸ್ತಿ ಉಳಿತು. ಬಿಟ್ಲಪ್ಪ. ಅಮ್ಮ ಅಮ್ಮ, ನಾಟಕಗಳು ಮಾಡ್ತೀರಿಲ್ಲ? ನಾಟಕಗಳು ಇಟ್ಟೊತ್ತಿನ ಗಂಟ ಹೆಣ ಬಿದ್ದಂಗೆ ಬಿದ್ದಿದೆ. ಇವಾಗ ನಿಮ್ಮ ಅಮ್ಮ ನೆನಪಾಗ್ಬಿಟ್ಲಾ? ಹ್ಞೂ ಅಣ್ಣ, ನಾಟಕಗಳು ಮಾಡ್ತಾರ, ನಾಟಕಗಳು. ಹೊಡಿಬೇಡಪ್ಪ, ದಿಷ್ಟಿಂದ ಅನ್ನ ನೀರಿಲ್ಲ. ಈ ಶಕ್ತಿ ಎಷ್ಟು ತಪ್ಪಿದ ನನ್ನ ಮಗ. ಹೊಡಿಯಕ್ಕಲ್ಲ, ಕಂಕಳ ಕಟ್ಕೊಂಡು ಚಂದ್ರನ್ ತೋರಿಸ್ತೀನಿ. ಅಮಾಸೆ ಆಗಿತ್ತು ಅಂದ್ರೆ ಬೆಳಗಾನ್ ಗಂಟೆ ಕಾದು ಸೂರ್ಯನ ತೋರಿಸ್ತೀನಿ. ನೋಡ್ರಪ್ಪ, ನೀವು ನಮ್ಮ ಮಕ್ಕಳಿದ್ದಂಗೆ. ನೀವೇನು ಬೇಕಾದರೂ ಅನ್ನಿ, ಹೊಡೀರಿ. ಆದರೆ ನಮ್ಮ ಉಸಿರು ಉಳಿಸ್ಕೊಳ್ಳೋಕ್ಕೆ ಒಂದು ತನ್ನ ಕೊಡಿಪ್ಪ, ಬೇರೇನೂ ಕೇಳೋದಿಲ್ಲ. ಕೇಳಲ್ಲ ಅನ್ಕೊಂಡೆ ಕೇಳೋರು ಬಾಯಿ ಮುಚ್ಚಿಸ್ತಾಳೆ. ಅಲ್ಲ, ನಿಂಗೂ ನಿನ್ನ ಮಗನಿಗೂ ಆಸ್ತಿ ಹಾಕ್ಬೇಕು ಹೇಳೋ? ಹೇಳಮ್ಮ, ಆಸ್ತಿ ಇದ್ರೆ ಈ ಪೆದ್ದನ ಮಗ ಏನು ಸರೋಯ್ತಾನ? ನೀನು ಹುಡುಗಿ ಆಗೋಯ್ತ್ಯಾ? ವಯಸ್ಸಾಗೋಯ್ತು. ನಾವಾದ್ರೆ ಯುವಕರು ಪಲ್ಲದ ಮುಟ್ಟೆನ ಭುಜದ ಮೇಲೆ ಎತ್ಕೊಂಡು ಬಿಸಾಕ್ಬಿಡ್ತೀವಿ.
ಅಷ್ಟು ಶಕ್ತಿ ಐತೆ. ನೋಡಿ ಇಲ್ಲಿ ನನ್ನ ತಮ್ಮ ಬಿಸಿ ರಕ್ತ, ನರದೊಳಗೆ ರಕ್ತ ಕೊತ 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 ಅಂತ ಕುದ್ದು ಗುಳ್ಳೆ ಗುಳ್ಳೆ ಬರ್ತದೆ. ಅಷ್ಟು ಬಿಸಿ ರಕ್ತ. ನಮಗೆ ಕೊಟ್ಬಿಡು ಆಸ್ತಿನ. ನೋಡ್ದಣ್ಣ ಇವ್ರ ನವರಂಗಿ ಆಟನ. ಆಸ್ತಿ ಅಂದಿದ ತಕ್ಷಣ ಕಲ್ಲಾಗ್ಬಿಡ್ತಾರೆ. ಸೋಮ, ಕಲ್ಲನ್ನ ಕಡ್ದು ಶಿಲೆ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.